ಇದರಲ್ಲಿ ಮಾಡ್ತಾ ಇರೋದು ಸರ್ ನಾನು. ಇದನ್ನೆಲ್ಲ ಗುಡಿಸಿ ಮಾಡಿ ಒಯ್ ಕರ್ಕೊಬರ್ಬೇಕು ಮಕ್ಕಳನ್ನ. ನೀವೇ ಹೋಗಿ ಕರ್ಕೊಂಬರ್ಬೇಕು? ನಾನೇ ಒಯ್ ಕರ್ಕೊಬರ್ಬೇಕು. ಅವ್ರು ಬರಲ್ಲ? ಇಲ್ಲ. ಈ ಬಿಲ್ಡಿಂಗ್ ಇದು ಏನು ಸೋರಂಗಿದೆ ಅಲ್ಲಿ ನೋಡ? ಸೋರ್ತದೆ ಸರ್, ಸೋರ್ತದೆ. ಇದು ಮಳೆ ಬಂದ್ರೆ ಸೋರ್ತದೆ. ಅಯ್ಯಯ್ಯ. ಇರ್ತಕ್ಕಂಥ ಕುಟುಂಬಗಳಿಗೆ ಇದ್ದಂಥ ಭೂಮಿನಲ್ಲಿ ಈಗ 2 ಎಕರೆ ಇದ್ದರೆ 3 ಕುಟುಂಬ ಇದೆ. 3 ಕುಟುಂಬಕ್ಕೆ ಅಂತಂದರೆ ಕಾಲು ಎಕರೆ ಬರೋಕ್ಕಿಲ್ಲ. ಅದೇ ರೈತರುಗಳಿಗೆ 7 ಎಕರೆ 8 ಎಕರೆ 10 ಎಕರೆ ಜಮೀನಿದೆ. ಸೊ ರೈತರುಗಳ ಜಮೀನು ಕಿತ್ಕೊಳ್ಳೋದು ಬೇಡ. ಇವರು ನಮಗೇನು ಫಾರೆಸ್ಟಲ್ಲಿ ವೇಸ್ಟ್ ಲ್ಯಾಂಡ್ ಇದೆ ಮತ್ತು ಇತರೆ ಲ್ಯಾಂಡ್ಗಳಿದೆ, ಏನು ಕಾನೂನಿದೆ ಆ ಕಾನೂನು ಪ್ರಕಾರ ನಮ್ಮ ಗಿರಿಜನರಿಗೆ ಭೂಮಿ ಕೊಡಿ ಅನ್ನೋದು ನಮ್ಮ ಹೋರಾಟ ಆಗಿದೆ. ಈಗ ನೀವೇ ಎದುರಿಸ್ತೀರಿ ಫಾರೆಸ್ಟರ್ಸ್ನ? ಮತ್ತೆ ನೀವು ಎದುರಿಸೋದೆ. ನಮ್ಮ ಕಾಡು ನಮ್ಮ ಇದಿಲ್ಲದೆ ಯಾಕೆ ಎದುರ್ಕೊಡೋದು ಅವ್ರಿಗೆ? ಹೋಯ್ ಹೊಡ್ಕೊಂಡು ಹೋಗೋದೆ. ಹೋಗಯ್ಯ ನೀನತ್ತ ಹಂಗೆ. ನೀನು ಇವತ್ತು ಇರ್ತಿದ್ದಿ, ನಾಳೆ ಓಡೋಯ್ತಿದ್ದಿ. ಮಡಿಕೆ ಕುಡಿಕೆ ಕಟ್ಟಿ ಮಡಿಕೆ ಕುಟ್ಟೆ ಕಟ್ಟವ್ವ ದಾಟಿ ನಡಿ ಅವತ್ತ ಆಗ ಹೋಯ್ತಿದ್ದಿ. ನಾವು ಎಲ್ಲಿಗೆ ಹೋಗೋದು? ನಾವು ಎಲ್ಲಿಗೆ ಹೋಗಿಲ್ವಲ್ಲ. ಹುಟ್ಟಿದ್ದು ಬೆಳೆದು ಇದೇ ಊರು. ತೂಗವ್ವ ತೊಟ್ಟಿಲಲ್ಲಿ ಮರವಿತಲಿ ಜೋ ಜೋ ತುಮ್ಮನೆ ಮನಗಿರವಾತ. ಅದೇ ಅಲ್ಲೇ ತಗೊಳ್ಳಿ ಸರ್. ಆಗುತ್ತೆ ಅಲ್ಲೇ ದನ ಅದು ಅಲ್ಲೇ ತಗೊಳ್ಳಿ ಸರ್. ಏನು ಜಾಗ ಇಲ್ಲ ಸರ್. ಅದು ಸಾವಿರ ತೆಗಿ ಗೊತ್ತಾಗ್ತದೆ. ಹೌದಾ? ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲಿಲ್ಲ. ಈಗ ನನಗೊಂದು ಪ್ರಶ್ನೆ ಹೇಳ್ತಾ ಇಲ್ಲ. ಒಂದಿಷ್ಟು ಜನಕ್ಕೆ ಜಮೀನಿದೆ, ಒಂದಿಷ್ಟು ಜನಕ್ಕೆ ಇಲ್ಲ. ಇವ್ರಿಗೆ ಯಾಕಿದೆ, ಅವ್ರಿಗೆ ಯಾಕಿಲ್ಲ? ಇದು ಕಾಡಿನ ಹೊರಗಡೆ ಬಂದಾಗ ಒಂದಷ್ಟು ಜಾಗ ಇದ್ದಾಗ ಕಾಡು ತರದು ಅವ್ರು ಮಾಡ್ಕೊಂಡ್ಬಿಟ್ರು. ಇವ್ರ ತಂದೆ, ನಮ್ಮ ಕೆಂಪಮ್ಮನ ತಂದೆ ಎಲ್ಲ ಅದನ್ನ ಅವರು ಮಾಡ್ಕೊಂಡೇ ಬಂದ್ರು. ಅವರು ಯಾರು ಮುಂದುವರೆದು ಕಾಡನ್ನ ಸ್ವಚ್ಛ ಮಾಡ್ಕೊಂಡು ಅಂದ್ರೆ ಗಿಡ ಪಡ ಕಡ್ದು ಪರ್ಮಿಷನ್ ಇತ್ತ? ಇಲ್ಲ, ಆವಾಗೆಲ್ಲ ಏನು ಕೇಳೋರಿರ್ಲಿಲ್ಲ. 60s ಅರ್ಲಿ 70s ಅಲ್ಲಿ ನಮಗೆ ಭೂಮಿ ಬಹಳ ಅಂದ್ರೆ ನೀವು ಮಾಡ್ತೀನಿ ಅಂದ್ರೆ ಇರ್ತಿತ್ತು. ಆಗ ಇವರು ಕಾಡು ತರದು ಬಯಲು ಮಾಡ್ಕೊಂಡು ಮಾಡಿದ್ರು. ಕಾಡಲ್ಲಿ ವ್ಯವಸಾಯ ಮಾಡೋ ವಿಧಾನ ಬೇರೆ. ಅಲ್ಲಿ ಕೆಳಕಾಡು ಮಾತ್ರ ತೆಗಿತಾರೆ, ಮರ ತೆಗಿಯಲ್ಲ. ಇದು ರೆವಿನ್ಯೂ ಭೂಮಿ. ಇದು ಇಲ್ಲಿ ಮರ ತೆಗಿಬೋದು ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಮಾಡಿದ್ರು. ಈ ಮಾಡಿದ ಒಳಗಡೆ ಏನಾಯ್ತು, ಇದನ್ನ ಬೇರೆಯವ್ರು ಸಾಗುವಳಿ ಮಾಡ್ಕೊಂಡ್ಬಿಟ್ರು. ಅಂದ್ರೆ ಈಗ ಇವ್ರಿಗೆ ಕಾಗದ ಪತ್ರ ಅವು ಇವು ಏನು ಇರ್ಲಿಲ್ವಾ? ಇಲ್ಲ, ಅವ್ರು ಕಾಗದ ಪತ್ರ ಸರ್ಕಾರ ಕೊಟ್ಟಿರ್ತದೆ, ಸುಮ್ಮನೆ ಅನುಭವಿಸ್ಕೊಂಡಿಲ್ಲ. ಇಲ್ಲ, ಇವರು ನಂಬಿಕೆ ಮೇಲೆ ಮಾಡ್ಕೊಂಡು ನನ್ನ ಭೂಮಿ ಅಂತ ಮಾಡ್ಕೊಂಡು ಬಂದ್ರು. ಬೇರೆಯವ್ರು ಏನ್ ಮಾಡಿದ್ರೆ ಇದು ನಂದು ಅಂತ ಅವರು ಒಳಗಡೆಯಿಂದ ತಹಶೀಲ್ದಾರ್ ಆಫೀಸಿಂದ ಒಳಗಡೆಯಿಂದ ಸಾಗುವಳಿ ಮಾಡಿಸ್ಕೊಂಡು ಸ್ಕೆಚ್ ಮಾಡಿಸ್ಕೊಂಡು ಅವ್ರ ಹೆಸರು ಮಾಡಿಸ್ಕೊಂಡ್ಬಿಟ್ರು. ಮಾಡಿಸ್ಕೊಂಡಾದ್ಮೇಲೆ ಅದನ್ನ ಸ್ವಲ್ಪ ಸಮಯ ಸುಮ್ಮನೆ ಇದ್ದು ಇನ್ನೊಬ್ರಿಗೆ ಮಾರಿದ್ರು ಅದನ್ನ. ತಗೊಂಡು ಬಂದು ನೋಡ್ಬಿಟ್ಟು ತಗೋಬೇಕಾಯ್ತು. ಭೂಮಿಲಿ ಯಾರು ಕುಂತವ್ರೆ, ಫ್ರೀ ಇದೆಯಾ ಅಂತ. ಅವ್ರು ಸುಮ್ಮನೆ ತಗೊಂಡ್ಬಿಟ್ಟ, ಸಿಕ್ತದಲ್ಲ ಅಂತ. ಆಮೇಲೆ ನಮ್ದು ಅಂತ ಬರೋದು ನಾವಿಲ್ಲಿ ಇದ್ದಿದ್ವಿ. ಇಲ್ಲ ಬುಸ್ನಾಗಪ್ಪನಂಗೆ ಹೆಳೆ ಎತ್ತಿದ್ವಿ ನಾವು. 40 ವರ್ಷ ನಾವು ಅನುಭವಿಸಿರೋದು, ನೀನು ಯಾರು ಭೂಮಿಗೆ ಬರೋಕ್ಕಿಲ್ಲ ಅಂತ. ಆವಾಗ ರಗಳೆ ಶುರು ಆಯ್ತಲ್ಲ, ಆಗ ಏನು ಬೆಳಿಗಾರ DC ಅವ್ರನ್ನ ಕರ್ಕೊಂಡ್ಬಂದು ಮಹಾಜರ್ ಮಾಡಿಸಿದ್ವಿ. ಅವರು ಆರ್ಡರ್ ಮಾಡಿದರು ಸ್ಥಳದಲ್ಲೇ, ಇದು ಇವ್ರ ಹೆಸರಿಗೆ RTC ಮಾಡಿ ಅಂತ. ಇವ್ರ ಹೆಸರಿಗೆ RTC RTC ಬಂತು. ಆಮೇಲೆ ಇನ್ನು ನಂತರದ ಸ್ವಲ್ಪ ದಿನಗಳೇನಾಯ್ತು, ಯಾರು ಸಾಗುವಳಿ ಹೋಲ್ಡರು ಅವ್ರ ಹೆಸರಿಗೆ RTC ಮಾಡ್ಬೇಕಂದ್ರೆ ಸರ್ಕಾರ ಆದೇಶ ಮಾಡ್ತು. ನಮ್ಮ ಹ್ಯಾಂಡ್ ರಿಟರ್ನ್ RTC ಹೋಯ್ತು, ಅವ್ರ ಹೆಸರಿಗೆ ಬಂತು. ಆಮೇಲೆ ನಾವೇನು ಮಾಡಿದ್ವಿ, ಅದಕ್ಕೆ ಅಲ್ಲಿಗೆ ನಿಲ್ಲಿಸ್ತಿಲ್ಲ ನಾವು. ಇವ್ರು ಭೂಮಿ ಮಾಡ್ತಾರೆ ಅದಕ್ಕೆ ರೆವಿನ್ಯೂ ಮಹಾಜರ್ ಮಾಡಿಸಿದ್ವಿ. ಆಮೇಲೆ ರೆವಿನ್ಯೂ ಮಹಾಜರ್ ಅಂತಾರೆ. ರೆವಿನ್ಯೂ ಇನ್ಸ್ಪೆಕ್ಟ್ರು, ತಹಶೀಲ್ದಾರ್ ಅವರೆಲ್ಲ ಬಂದು ಇವರು ಇಷ್ಟು ವರ್ಷದಿಂದ ಅನುಭವಿಸ್ತಿದ್ದಾರೆ ಅಂತೇಳಿ ದಾಖಲೆ ಮಾಡ್ತಾರೆ, ಸಾಕ್ಷಿ ಎಲ್ಲ ತೆಗೆದು. ಅದೊಂದು ದಾಖಲೆ ಆಯ್ತದೆ ನಮಗೆ. ಕೋರ್ಟ್ ಗಿಟ್ಗೆ ಹೋದರೆ ಅದು ಸಹಾಯ ಆಗ್ತದೆ. ಹ್ಯಾಂಡ್ ರಿಟರ್ನ್ RTC ಇದೆ, ಇವ್ರ ದಾಖಲೆ ಭೂಮಿ ಮಾಡ್ತಾರೆ ದಾಖಲೆ ಇದೆ, ಇಲ್ಲೇ ಮನೆಗಳು ಕಟ್ಟಿಯಾಗಿದೆ. ಸೊ ಈ ಭೂಮಿಲಿ 40 ವರ್ಷದಿಂದ ಇವರೇ ಇದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಹೇಳೋದು ಕೂಡ ಯಾವ ಭೂಮಿನ ನೀವು 30 ವರ್ಷ ನೀವು ಅನುಭವಿಸಿದ್ದೀರಿ ಅದು ನಿಮಗೆ ಕೊಡಬೇಕು ಅಂತಲೂ ಇದೆ.
ಸೊ ಹಾಗಾಗಿ ನಾವು ಇದಕ್ಕೆ ಈಗ ಅವನು ಸಾಗುವಳಿ ರದ್ದು ಮಾಡಿಸ್ಬಿಟ್ಟು ಇವ್ರ ಹೆಸರು ಸಾಗುವಳಿ ಮಾಡಿಸ್ಬೇಕೀಗ. ಏನಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಅಮ್ಮಣ್ಣಿ. ಅಮ್ಮಣ್ಣಿ ಅವರು. ನೀವು ಅಂಗನವಾಡಿ ಟೀಚರ್. ಎಷ್ಟು ಜನ ಮಕ್ಕಳು ಇಲ್ಲಿ ಓದ್ತಾರಮ್ಮ? 10 ಮಕ್ಕಳು. 10 ಮಕ್ಕಳು. ನೀವೇನು ಓದಿದ್ದೀರಮ್ಮ? ನಾನು SLC. ನೀವು SLC. ಹೆಂಗೋ SLC ಮಾಡ್ಕೊಂಬಿಟ್ರಲ್ಲ ನೀವು, ಹೆಂಗೆ? ನಾವು ಆವಾಗ ನಮ್ಮ ತಂದೆ ತಾಯಿ ಗೆಡ್ಡೆ ಗೆಣಸು ಎಲ್ಲ ತಿನ್ನಿಸಿ ಮಾಡಿ ಕಳ್ಳೆ ಕಾರೆಕಾಯಿ ಅವೆಲ್ಲ ತಿನ್ನಿಸಿ ನಮ್ಮನ್ನ ಓದಿಸಿದ್ರು. 1 ರೂಪಾಯಿ ಕೊಡ್ತಿದ್ರು ನಮಗೆ. 1 ರೂಪಾಯಿ? 1 ರೂಪಾಯಿ 2 ರೂಪಾಯಿ ಕೊಡ್ತಿದ್ರು ಆವಾಗ. ಎದಕ್ಕದ? ಶಾಲೆಗೆ ಹೋಗಿ ಅಂತ. ನೀವು ಅದ್ರ ಆಸೆಗೆ ಹೋಗಿರಿ? ಅದರಲ್ಲಿ ತಗೊಂಡು ನಾವು ಹೋಯ್ತಿದ್ವಿ ಸ್ಕೂಲ್ಗೆ. ಆಮೇಲೆ ಹೋಗ್ದಿದ್ರೆ ಹೊಡಿತಿದ್ರು ನಮ್ಮ ತಾಯಿ ತಂದೆ. ಹೌದಾ? ಓಡಿಸ್ಕೊಂಡು ಹೋಗಿ ಓದ್ದು ಇಷ್ಟು ತನಕ ಓದಿದ SLC ತನಕ. ಎಲ್ಲಿ ಓದಿದ್ರಿ? ಅಲ್ಲಿ ನಮ್ಮ ಕೊಳವಿಗೆಲ್ಲಿ ಆಶ್ರಮ ಶಾಲೆ ಓದ್ತಿತ್ತು, ಅಲ್ಲಿಂದ ಓದಿ ಆಮೇಲೆ 8ನೇ ತರಗತಿಯಿಂದ ಹುಣಸೂರು ಹಾಸ್ಟೆಲ್ಗೆ ಹೋಗಿದ್ದು. ಅಲ್ಲಿ ಹೋಗಿ ಓದಿದ್ದು. ನೋಡಮ್ಮ, ನೀವು 4 ಲಕ್ಷ ಕಲ್ತಿದ್ದಕ್ಕೆ ಇವತ್ತು ನಿಮ್ಮ ಹಾಡಿ ಮಕ್ಕಳೆಲ್ಲ ಕಲ್ಸೋಂಗಾಯ್ತು ನೀವಲ್ಲ? ಹೌದು. ಎಲ್ಲೈತಿ ನಿಮ್ಮ ಅಂಗನವಾಡಿ? ಇಲ್ಲಿ. ಹೌದಾ? ನೋಡ್ರಿ, ಅದು ರೂಮು ಚೆನ್ನಾಗಿಲ್ಲ ಸರ್. ಎಲ್ಲ ಎಲಿ ಇಗ್ನ ಎಲ್ಲ ತಿಂತವೆ, ಬನ್ನಿ ನೋಡಿ. ಹೌದಾ? ಹೌದು. ಕಟ್ಟಿಲ್ಲ, ಬೇಸ್ಮೆಂಟ ಮಾಡವ್ರೆ, ಬಂದು ಕಟ್ಟಿಲ್ಲ ಸರ್. ಮಕ್ಕಳೆಲ್ಲ ಇಂಟ್ರೆಸ್ಟ್ ಆಗಿ ಬರ್ತಾವ? ಬರ್ತವೆ. ನಾನೇ ಹೋಗಿ ಕರ್ಕೊಬರ್ಬೇಕು. ನೀವೇ ಹೋಗಿ ಕರ್ಕೊಂಬರ್ಬೇಕಾ? ಹೌದು ಸರ್. ಏನೋ ಮಾಡ್ತಾ ಇದ್ರಲ್ಲಮ್ಮ? ಗಾಡಿ ತೊಳಿತಾ ಗಾಡಿ. ಇದ್ದಾರೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಅಮ್ಮ? 9:30ಇಂದ. ಇದು ನಮ್ದು ಮೀನಿ ಅಂಗನವಾಡಿ ಅಲ್ಲ ಸರ್, ಅದಕ್ಕೆ 1 ಗಂಟೆ ತನಕ ಮಾತ್ರ. ಹೆಲ್ಪರ್ ಇದ್ರೆ 4 ಗಂಟೆ ತನಕ. 4 ಗಂಟೆ ಮಾತ್ರ? ನಾವು ಒಬ್ಬೊಬ್ಬರೇ ಮಾಡೋದಲ್ಲ ಸರ್, ಅದಕ್ಕೋಸ್ಕರಾಗಿ ಮಧ್ಯಾಹ್ನ ತನಕ ಮಾತ್ರ. ಓಕೆ. ಇದಾ? ಇದೆ. ಇದರಲ್ಲಿ ಒಳಗಡೆ ನೋಡಿ ಸರ್ ಹೆಂಗೆ ಇಲಿ ಗುರ್ತು ಎಲ್ಲ ಮಡ್ಗವೆ. ಇದರಲ್ಲಿ ಮಾಡೋದು, ಇದರಲ್ಲಿ ಮಾಡ್ತಾ ಇರೋದು ಸರ್ ನಾನು. ಇದನ್ನೆಲ್ಲ ಗುಡಿಸಿ ಮಾಡಿ ಹೋಗಿ ಕರ್ಕೊಬರ್ಬೇಕು ಮಕ್ಕಳನ್ನ. ನೀವೇ ಹೋಗಿ ಕರ್ಕೊಂಬರ್ಬೇಕು? ನಾನೇ ಹೋಗಿ ಕರ್ಕೊಬರ್ಬೇಕು. ಅವ್ರು ಬರಲ್ಲ? ಇಲ್ಲ, ಅವ್ರ ತಂದೆ ತಾಯಿನೂ ಯಾರು ಕಳ್ಸೋದಿಲ್ಲ, ನಾನೇ ಹೋಗಿ ಮಕ್ಕಳನ್ನ ಕರ್ಕೊಬರ್ಬೇಕು ಸರ್. ಎಷ್ಟು ಮಕ್ಕಳು ಬರ್ತವೆ? 10 ಮಕ್ಕಳು ಬರ್ತವೆ. ಅದರಲ್ಲಿ ಒಬ್ಬೊಬ್ರು ಮಿಸ್ ಆಗಿ 7, 8 ಹಿಂಗೆ ಬರ್ತವೆ. ಹೌದಾ? ಹೌದು. ಈಗ ಇಲ್ಲ, ನೀವು ಕರ್ಕೊಂಡು ಬಂದ್ರೆ ಬರ್ತಾರೆ. ಏನೇನು ಕೊಡ್ತೀರಿ ಅವ್ರಿಗೆ ಬಂದ್ರೆ? ಅವರಿಗೆ ಬಂದರೆ ಲಾಡು, ಹಾಲು, ಅನ್ನ ಸಾಂಬಾರು. ಲಾಡು, ಹಾಲು ಯಾರು ಎಲ್ಲಿಂದ ಬರ್ತದೆ? ಸರ್ಕಾರ ಗೌರ್ಮೆಂಟ್ ಇಂದ ಬರುತ್ತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಮನೆ ಮಕ್ಕಳಿಗೆ ಮನೆಗೆ ರೇಷನ್ ಕೊಡ್ತೀವಿ. ಹಾಲು ಪುಡಿ, ಸಕ್ಕರೆ, ಬೆಲ್ಲ, ಪುಷ್ಟಿ ಪುಡಿ ಇವಿಷ್ಟು ಕೊಡ್ತೀವಿ ಮನೆಗೆ, ಮನೆ ಮಕ್ಕಳಿಗೆ. ಚಿಕ್ಕ ಮಕ್ಕಳು ಇರ್ತಾರಲ್ಲ, ಸ್ಕೂಲಿಗೆ ಬರ್ಲಾರ್ದವ್ರು. ಹೌದು, ಅವರು ಮನೆ ಅಲ್ಲಿಗೆ ಕೊಡ್ತೀವಿ ಮನೆಗೆನೆ. ಅಂಗನವಾಡಿ ಬರೋಗಿ ಮಕ್ಕಳಿಗೆ ಲಾಡು, ಹಾಲು ಮತ್ತೆ ಅನ್ನ ಸಾಂಬಾರು ಮಧ್ಯಾಹ್ನಕ್ಕೆ. ಅದನ್ನ ಮಾಡೋರು ಯಾರು? ನಾನೇ ಮಾಡಬೇಕು. ಅಲ್ಲಮ್ಮ, ಈ ಕಡೆ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಹೇಗೆ? ನಾನೇ ಎಲ್ಲ ಮಾಡ್ಬೇಕು ಸರ್. ಯಾರು ಇಲ್ಲ, ಹೆಲ್ಪರ ಇಲ್ಲ, ಇಲ್ಲಿಗೆ ಹಾಕಿಲ್ಲ. ಹೌದಾ? ಹೌದು ಸರ್. ಈ ಬಿಲ್ಡಿಂಗ್ ಇದೆಯೇನು ಸೋರಂಗಿದೆ? ಅಲ್ಲಿ ನೋಡೋದು ಸೋರ್ತದೆ ಸರ್. ಸೋರ್ತದೆ. ಇದು ಮಳೆ ಬಂದ್ರೆ ಸೋರ್ತದೆ. ಅಯ್ಯಯ್ಯ. ಮಕ್ಕಳು ಹಂಗೆ ಕುಡಿಸಿ ಹಂಗೆ ಪಾಠ ಮಾಡೋದ? ಸಾಪಿ ಹಾಸ್ಬಿಟ್ಟು ಕೂರಿಸ್ಬಿಟ್ಟು ಆಮೇಲೆ ಅದು ಅಂಕಿಗಳು ಹೇಳ್ಕೊಡ್ತೀನಿ. ಆಮೇಲೆ ಮಧ್ಯಾಹ್ನ ಆದಮೇಲೆ ಊಟ ಮಾಡಿಸ್ಬಿಟ್ಟು ಮನೆಗೆ ಕಳಿಸ್ತೀನಿ. ಆಮೇಲೆ ಮನೆಗೆ ಹೋಗಿ ನಾವು ಮನೆ ಭೇಟಿ ಮಾಡಬೇಕು. ಗರ್ಭಿಣಿ ಬಾಣ್ತಿದ್ದಾರಲ್ಲ ಸರ್, ಅವ್ರನ್ನ ಹೋಗಿ ಏನೇನು ಊಟ ಮಾಡಿದ್ವಿ ಎಲ್ಲ ಪ್ರತಿಯೊಂದು ಕೇಳಿಕೊಂಡು ಫೋಟೋ ಹಾಕಿ ನಮ್ಮ ಆಫೀಸಿಗೆ ಕಳಿಸ್ಬೇಕು. ಹೌದಾ? ಹೌದು ಸರ್. ಆಮೇಲೆ ಪೌಷ್ಟಿಕಾಹಾರ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಲ್ಲಿ ಬರ್ತದೆ. ಅಲ್ಲಿ ಅಕ್ಕಿ 8 kg, 3 kg ಬೇಳೆ ತಿಂಗಳಿಗೆ. ಆಮೇಲೆ ಅದು ಇಲ್ಲಿ ಕುಟುಂಬ 75 ಜನರಿಗೆ. 75 ಜನಕ್ಕೆ. ಆಮೇಲೆ ಮೊಟ್ಟೆ 30, ತುಪ್ಪ ಅರ್ಧ kg, ಎಣ್ಣೆ 2 ಲೀಟ್ರ್, ಆಯಿಲ್ ಅದು 2 ಲೀಟ್ರ್. ಆಮೇಲೆ ಹೆಸರು ಕಾಳು 1 kg, ಕಡಲೆಕಾಳು 1 kg, ಹುಳ್ಳಿಕಾಳು 1 kg, ಸಕ್ಕರೆ 1 kg, 1 kg ಬೆಲ್ಲ, ಅವೆಲ್ಲ ಇಲ್ಲಿಗೆ ತಂದು ಹಾಕ್ತಾರೆ. ಚೆನ್ನಾಗಿರ್ತಾವ? ಚೆನ್ನಾಗಿರ್ತದೆ. ಈಗ ಏನು ತೋರ್ಸಮ್ಮ ಒಂದಿಷ್ಟು? ಏನು ಇದು ಅಂಗನವಾಡಿದು ಸರ್. ಅದು ಇದನ್ನ ಲಾಡು ಮಾಡಿ ಮಿಲ್ಲಟ್ ಲಾಡು ಮಾಡಿ ಕೊಡೋದು ಸರ್. ಇದು ಮಿಲೆಟ್? ಮಿಲ್ಲಟ್ ಲಾಡು ಮಾಡಿ ಕೊಡೋದು ಮಕ್ಕಳಿಗೆ. ಬೆಳಗಿನ ತಿಂಡಿ ಇದು? ಹೌದು. ಓಕೆ. 3 ವರ್ಷದಿಂದ 6 ವರ್ಷದ ಮಕ್ಕಳಿಗೆ ಬೆಳಗಿನ ತಿನಿಸುಗಳು ಇದೆಲ್ಲ ಮಾಡ್ಕೊಡ್ತೀರಾ? ಹೌದು ಸರ್. ತಿಂತಾವ ಮಕ್ಕಳು ಖುಷಿಯಾಗಿ? ಖುಷಿಯಾಗಿ. ಸಿಹಿ ಅಲ್ಲ ಸರ್, ಅದು ತಿಂತವೆ.
ಇದೇನು ತೂಕ ಮಕ್ಕಳನ್ನ ತೂಕ ಮಾಡೋದು. ಹೆಂಗೆ ತೂಕ ಮಾಡ್ತೀರಿ ಇದು? ಇದು ಬೇರೆ ಐತೆ ಬ್ಯಾಗ್ ಇರುತ್ತೆ, ಅದನ್ನ ಒಳಗಡೆ ಚಡ್ಡಿಂಗ್ ಹಾಕಿ ಇದ್ರ ಮೇಲೆ ತೂಕ ಮಾಡೋದು. ಹೌದಾ? ಎಷ್ಟು ಕೆಜಿ ಇರ್ಬೇಕಂತಿದ್ಯಾ? ಹೌದು. ಎಷ್ಟು ಕೆಜಿ ಇರ್ಬೇಕು ಮಕ್ಕಳು? ಎಷ್ಟು ವರ್ಷಕ್ಕೆ? ಮಕ್ಕಳು ಒಬ್ಬೊಬ್ರು 13 kg 12 kg 13. ಎಷ್ಟು ವಯಸ್ಸಿಗೆ? ಅದು 3 ರಿಂದ 6 ವರ್ಷದ ಮಕ್ಕಳಿಗೆ. ಅಷ್ಟು ಇರ್ಬೇಕಾ? ಆರೋಗ್ಯವಂತ ಮಕ್ಕಳಾದ್ರೆ ಎಷ್ಟು ಕೆಜಿ ಇರ್ಬೇಕಮ್ಮ? ಜಾಸ್ತಿ ಇರ್ಬೇಕು. ಎಷ್ಟು? 15 ಇರ್ಬೇಕು. 15 ಇರ್ಬೇಕು. ಈಗ ಇಲ್ಲಿ ಮಕ್ಕಳು ಎಷ್ಟಿದಾವೆ? 13 12 ಹಂಗೆ. ಹೌದಾ? ಕಲಿಯೋದಕ್ಕೆ ಆಸಕ್ತಿ ತೋರಿಸ್ತಾವ? ಕಲಿತಾವ ಹುಡುಗರು? ಕಲಿತವೆ. ಏನು ನಾವು ಹೇಳ್ಕೊಟ್ಟ ಅಂಕಿಗಳು ಹೇಳ್ತವೆ. ಮನೇಲಿ ಈಗ ಅಭ್ಯಾಸ ಮಾಡಿಸ್ಬೇಕಲ್ಲ, ಅದು ಹೇಗೆ? ಅವ್ರ ತಾಯಿಂದಿರು ಅಭ್ಯಾಸ ಮಾಡ್ಬೇಕು ಸರ್. ನಾನು ಇಲ್ಲಿ ಅಂಗನವಾಡಿ ಬಂದ್ಮೇಲೆ ನಾನು ಅಭ್ಯಾಸ ಮಾಡ್ತೀನಿ. ಬಟ್ ಅವ್ರ ತಂದೆ ತಾಯಿ ಓದೇ ಇಲ್ವಲ್ಲಮ್ಮ? ಹೆಂಗೆ ಓದಿ ಇಲ್ದ್ರೆ ಇನ್ನು ಅಂಗನವಾಡಿಗೆನೆ ಬರ್ಬೇಕು. ಹೌದಾ? ಹೌದು. ನಿಮ್ಮ ಮಕ್ಕಳು ಎಷ್ಟು? ನಮ್ಮ ಮಕ್ಕಳು 4 ಮಕ್ಕಳು ಎಲ್ಲ SLC ಓದಿ, ಒಬ್ಳು ಫಸ್ಟ್ PC ಮಾಡಿ ಮೂಗಿಂದ ಗಾಯ ಆಗಿ ಹೋಗ್ಲಿಲ್ಲ, ಪುನಃ ಸೆಕೆಂಡ್ PCಗೆ. ಏನಾಯ್ತಮ್ಮ? ಅದೇನು ಗುಳ್ಳೆ ತರಾನೇ ಬಂದ್ಬಿಡ್ತು ಸರ್, ಅದರಿಂದ ಅವಳು ಹೋಗ್ಲಿಲ್ಲ. ಇನ್ನು 3 ಜನ? 3 ಜನ ಅವು ಎಲ್ಲ SLC ಫೇಲ್ ಆದ್ವಾ? ಫೇಲ್ ಆಗಿ ಮನೇಲವೆ. ಒಬ್ಬಳನ್ನ ಮದುವೆ ಮಾಡಿದ್ವಿ, 21 ವರ್ಷ ಆಯ್ತು. ಅವಳು ಒಬ್ಬಳನ್ನ ಮದುವೆ ಮಾಡಿದ್ವಿ. ಗಂಡು ಎಲ್ಲಿ? ಅವರು ಗಂಡು ಇಲ್ಲೇ ಐತೆ ನಮ್ಮ ಮನೇಲೆ. ಏನ್ ಮಾಡ್ತಾರೆ ಕೆಲಸ? ಇಲ್ಲ, ಕೂಲಿ ಮಾಡ್ತಾ ಇದ್ದಾನೆ ಅಷ್ಟೇ. ಅಲ್ಲಮ್ಮ, ಈಗ ಇವ್ರಿಗಂತೂ ವಿದ್ಯಾಭ್ಯಾಸ ಇರ್ಲಿಲ್ಲ ಸರಿ. ಈಗ ನಿಮಗೆ ಒಂದಿಷ್ಟು 4 ಅಕ್ಷರ ಬರ್ತಿತ್ತು, ನಿಮ್ಗೆ ಚೆನ್ನಾಗಿ ಮಕ್ಕಳನ್ನ ಓದಿಸಿ ಆ ಥರದ್ದು ಎಲ್ಲಾರ ಹೊರಗಡೆ ಮದುವೆ ಮಾಡಿ ಆ ಥರದ್ದು ಸಿಟಿಯಲ್ಲಿ ಹಂಗೇನು ಯೋಚನೆ ಮಾಡ್ಲಿಲ್ಲ ನೀವು? ಅವರು ಹೋಗೋದಿಲ್ಲಲ್ಲ ಸರ್, ನಾವೇನ್ ಮಾಡೋದು? ಅವ್ರು ನಾವು ಎಷ್ಟು ಹೇಳಿದ್ರೆ ಅವು ಕೇಳಲಿಲ್ಲ. ನಾವು ನಮ್ಮ ತಂದೆ ತಾಯಿ ಓದಿಸ್ತಿದ್ರುವಾಗ ಕಳ್ಳೆ ಕಾರೈಕಾಯಿ ತಂದು ಕೊಟ್ಟು ಅದು ತಿಂದು ನಾವು ಓದಿದ್ವು. ಎಲ್ಲ ಸೌಲಭ್ಯ ಇದ್ರು ಈ ಮಕ್ಕಳು ಓದಲಿಲ್ಲ. ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಹೋಗು ನೀನು ಓದಂತ ನಮ್ಮನ್ನ ಹೇಳ್ತವೆ ಇವಾಗ ಮಕ್ಕಳು. ನೀನೇ ಓದು ಮೇಡಮ್ಮ, ನಾನು ಹೋಗೋದಿಲ್ಲ, ನಾನು ಓದೋದಿಲ್ಲ ಅಂತವೆ. ಇನ್ನೇನು ಹೇಳೋದು ಸರ್? ನಾವು ನನ್ನ ಕೈಲಿ ಎಷ್ಟು ಶಕ್ತಿ ಇರೋ ತನಕ ನಾವು ಮಾಡದೆ. ಒಬ್ರಿಗೆ ಆ ಥರ ಈ ಥರ ಏನಿಲ್ಲ. ಮಕ್ಕಳನ್ನ ಕರ್ಕೊಬತ್ತೀನಿ. ನಾನು ಏನು ಮಾಡ್ಬೇಕು, ನಮ್ಮ ಅಂಗನವಾಡಿ ಮಕ್ಕಳಿಗೆ ತಿಂಡಿ ಎಲ್ಲ ಮಾಡಿಕೊಡ್ತೀನಿ. ಮನೆ ಒಂದು ಚೆನ್ನಾಗಿದ್ರೆ ನಾನು ಅಂಗನವಾಡಿ ಚೆನ್ನಾಗಿ ಇಟ್ಕೋತೀನಿ. ಏನಾಗ್ಬೇಕಮ್ಮ ಇಲ್ಲಿ ನಿಮ್ಗೀಗ? ಏನ್ ಮನೆ ಬಿಲ್ಡಿಂಗ್ ಅಂಗನವಾಡಿ, ಅದು ಒಂದು ಸಮುದಾಯ ಭವನ. ನಮ್ಮ ಮನೆ ಬಂದಿದ್ನ ಅದನ್ನು ಕಟ್ಟಿಲ್ಲ ಸರ್. ಅದೇ ಈಗ ಬೇಸ್ಮೆಂಟ್ ಇದ್ದೀರಲ್ಲ ಸರ್, ಅದು ನಮ್ಮ ಅತ್ತೆಗೊಂದು ನನಗೊಂದು ಮನೆ ಬಂದಿದ್ದು. ಅದು GPS ಮಾಡಕ್ ಬರಲಿಲ್ಲ ಪಂಚಾಯತಿಯವರು. ಅದು ಪ್ರಶ್ತು ಈಗ 2 ಮನೆ ಐತಲ್ಲ ಸರ್. ಆವಾಗ ಕಟ್ಟುವಾಗ ತಂಟೆ ತಗರಲ್ಲೇ ಏನಿರಲಿಲ್ಲ. ಈ ವರ್ಷ ಆ ಮನೆ ಬಂದಿದ್ದಕ್ಕೆ ಅಲ್ಲಿ BRDಗೆ ಮನೆನೇ ಹೋಗ್ಬೇಡಿ, ಮನೆನೇ ಕಟ್ಟಬೇಡಿ ಅಂತ ಹೇಳಿ ಕೆಂಪಮ್ಮ ಮತ್ತು ಗೆಜ್ಜೆಯವ್ರದ್ದು ಮಾತ್ರ ಮನೆ ಕಟ್ಟೋಕ್ಕೆ ಅವರು ಶುರು ಮಾಡಿ ಇಟ್ಟಿಗೆ ಇಟ್ಟಿದ್ದಾರೆ. ನಮಗೆ ಈಗ ಬೇಸ್ಮಟ್ಟ ಮಾಡಿ ಹಂಗೆ ಬಿಟ್ಟಿದ್ದಾರೆ. ಕಟ್ಟಲೇಬೇಡಿ ಅಂತ ಹೇಳ್ತಾ ಇದ್ದಾರೆ. ಆ ಥರ ಸಮಸ್ಯೆ. ಮಳೆ ಎಲ್ಲ ಬಂದರೆ ಈ ಮನೆ ಸೀಟ್ ಐತಲ್ಲ ಸರ್, ಅದೆಲ್ಲ ಸೋರ್ತದೆ. ಮಕ್ಕಳು ಮರಿ ಇರೋದು, ಅದು ನಿದ್ರೆ ಮಾಡೋಕ್ಕಾಗಲ್ಲ. ಮಳೆ ಬಿಟ್ಟ ಮೇಲೆ ಆಮೇಲೆ ಅದನ್ನೆಲ್ಲ ಒರೆಸ್ಕೊಂಡು ಆಮೇಲೆ ನಿದ್ರೆ ಮಾಡೋದು, ಆ ಥರ. ಈಗ ಒಂದು ಮನೆ ಅದು ಕಟ್ಬಿಟ್ಟಿದ್ರೆ ಚೆನ್ನಾಗಿರೋದು. ಆ ಮನೆಯೇ ಕಟ್ಟೋಕ್ಕೆ ಬಿಡ್ತಾ ಇಲ್ಲಲ್ಲ, GPS ಮಾಡೋಕ್ಕೆ ಬರ್ತಾ ಇಲ್ಲಲ್ಲ ಸರ್ ಪಂಚಾಯತಿಯವರು. ಅರ್ಜಿಗೆ ಕೊಟ್ಟು ನಮ್ಮ ಸಾಹೇಬರು ಶ್ರೀಕಾಂತ್ ಸಾಹೇಬರು ಅವರೇ ಅರ್ಜಿ ಕೊಟ್ಟಿದ್ರು ತಗೊಂಡೋಗಿ ಕೊಡಿ ಅಂತ. ಅಲ್ಲೆಲ್ಲ ಕೊಟ್ಟರು ಅವರು ಇದ್ರ ಮೇಲೆ ಗಮನನೇ ಇಲ್ಲ. ಮನೆ ಸಮಸ್ಯೆ ಮತ್ತು ಅಂಗನವಾಡಿ ಮತ್ತು ಸಮುದಾಯ ಭವನ 3 ಬೇಕೇ ಬೇಕು. ನೀರು ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ ಎಲ್ಲ ಐತೆ. ಇದು ಮನೆಗಳು ಸ್ವಲ್ಪ ಒಂದೊಂದು ಫ್ಯಾಮಿಲಿಯಲ್ಲಿ 3 ಫ್ಯಾಮಿಲಿ ಇದ್ದಾರೆ ಸರ್. ಒಂದು ಕುಟುಂಬದಲ್ಲಿ ಈಗ ಒಬ್ಬ ತಾಯಿ ಇರೋದು. ಈಗ ಇವ್ರ ತಾಯಿ ಅದರಲ್ಲಿ ಇಬ್ಬರಾಳು ಸಂಸಾರವಾಗಿ ಅಲ್ಲೆಲ್ಲ ಇದ್ದಾರೆ, ಮನೆಗಳಿಲ್ಲ. ಎಲ್ಲದಕ್ಕೂ ಪರಿಹಾರ ವಿದ್ಯೆ ನೀವು ಕಲಿಸ್ತಾ ಇದ್ದೀರಲ್ಲ, ಮುಂದೊಂದು ದಿವಸ ಬದಲಾಗುತ್ತೆ ಇದು, ಅಲ್ವಮ್ಮ? ಹೌದು. ಆ ಆಶಾ ಭಾವನೆ ಇದೆಯಲ್ಲ ನಿಮಗೆ? ನನಗೂ ಕೂಡ ಇದೆ. ನನ್ನ ಹೆಸರು ಪ್ರಕಾಶ್ ಅಂತ. ನಾನು ಮೂಲತಃ ಕೊತ್ತೇಗಾಲ ಅಂತ ಹಳ್ಳಿಯವನು. ನಾನು ಬಂದು ನಂದು MA ಇನ್ ಸೈಕಾಲಜಿನಲ್ಲಿ ಪದವಿಯನ್ನು ಪಡೆದಿದ್ದೀನಿ. ನಾನು ಹಳ್ಳಿಯವನಾದ್ದರಿಂದ ಈ ಜಮೀನು ಬಗ್ಗೆ ಇರ್ಬೋದು, ವ್ಯವಸಾಯದ ಬಗ್ಗೆ ಅದರ ಸ್ವಲ್ಪ ಅನುಭವ ಇತ್ತು ನನಗೆ. ಶ್ರೀಕಾಂತ್ ಸರ್ ಅವರು ನಾನು BA ಓದ್ತಾ ಇರಬೇಕಾದ್ರೇ ನಾವು ಕಾಲೇಜಿಂದ ಒಂದು ಬ್ರೇಕ್ ಥ್ರೂ ತೊಗೊಂಡಿದ್ವಿ ಅವ್ರ ಹತ್ರಿಂದ, ಅಸಾಧ್ಯ ಸಾಧ್ಯ ಅಂತೇಳಿ. ಸೊ ಅವತ್ತಿಂದನೂ ನಾನು ಅವ್ರ ಬಗ್ಗೆ ಗೌರವ ಹೆಮ್ಮೆ ಇತ್ತು. ಸೊ ಒಂದು ವಿಷಾದದ ಸಂಗತಿ ಏನಂತ ಅಂದರೆ, ಈಗ ಕುಟುಂಬಗಳು ಏನಾಗಿದೆ ಅಂತಂದರೆ, ಮೊದಲು ಕಡಿಮೆ ಕುಟುಂಬಗಳಿಗೆ ಒಂದು ಕುಟುಂಬಕ್ಕೆ 2-3 ಕುಟುಂಬಗಳು ಆಗಿದೆ. ಕೊಟ್ಟಿರ್ತಕ್ಕಂಥದ್ದು ಕೆಲವೇ ಮಂದಿಗೆ 2 ಎಕರೆ ಅಲ್ಲಿ ವಿಜಯಗಿರಿ ಭೂಮಿನಲ್ಲಿ ಸಿಗ್ತಿರ್ತಕ್ಕಂಥದ್ದು. ಕೆಲವು ಕುಟುಂಬಗಳಿಗೆ ಜಮೀನೇ ಇಲ್ಲ. ಈ ಕಡೆ ಕಾಡೊಳಗಡೆನೂ ಬಿಡ್ತಾ ಇಲ್ಲ ನಮಗೆ. ನಮಗೇನು ರೈಟ್ಸ್ ಇದ್ದಾರ ಪ್ರಕಾರ ಅವರು ಏನು ಸರ್ಕಾರದವರು ನಮಗೆ ರೈಟ್ಸು ಕೊಡ್ತಾ ಇಲ್ಲ, ಮತ್ತು ನಮಗೂ ಭೂಮಿನೂ ಇಲ್ಲ. ಅಂಥ ವೇಳೆಯಲ್ಲಿ ನಾವು ಈಗೇನು ಫಾರೆಸ್ಟ್ ಸೈಟ್ ಆಕ್ಟ್ ಇದೆ ಅದ್ರ ಪ್ರಕಾರ, ಕಾನೂನು ಪ್ರಕಾರ ಹೈಕೋರ್ಟ್ ಆದೇಶ ಏನಿದೆ ಆ ಭೂಮಿಯನ್ನು ನಾವು ಕೇಳ್ತಾ ಇದ್ದೀವಿ. ಈಗ ಬೇರೆ ರೈತರಿಗಿಂತ ಹಿಂಗೆ ಕಡಿಮೆ ವ್ಯವಸಾಯ ಮಾಡೋದ್ರಲ್ಲಿ ಪ್ರತಿಯೊಂದು ಮರಗಿಡಗಳ ಬಗ್ಗೆ ಗೊತ್ತವ್ರಿಗೆ,
ನಮಗೆ ವ್ಯವಸಾಯ ಮಾಡೋ ಗೊತ್ತು, ಯಾವ ಬೆಳೆಗಳನ್ನ ಬೆಳಿಬೇಕು ಅಂತ ಗೊತ್ತು, ಎಲ್ಲ ಗೊತ್ತಿದೆ. ಆದರೆ ಭೂಮಿ ಇಲ್ಲ ಕುಟುಂಬಗಳಿಗೆ. ಇರ್ತಕ್ಕಂಥ ಕುಟುಂಬಗಳಿಗೆ ಇದ್ದಂಥ ಭೂಮಿನಲ್ಲಿ ಈಗ 2 ಎಕರೆ ಇದ್ದರೆ 3 ಕುಟುಂಬ ಇದೆ. 3 ಕುಟುಂಬಕ್ಕೆ ಅಂತಂದರೆ ಕಾಲು ಎಕರೆ ಬರೋಕ್ಕಿಲ್ಲ. ಅದೇ ರೈತರುಗಳಿಗೆ 7 ಎಕರೆ 8 ಎಕರೆ 10 ಎಕರೆ ಜಮೀನಿದೆ. ಸೊ ರೈತರುಗಳ ಜಮೀನು ಕಿತ್ಕೊಳ್ಳೋದು ಬೇಡ. ಇವರು ನಮಗೇನು ಫಾರೆಸ್ಟಲ್ಲಿ ವೇಸ್ಟ್ ಲ್ಯಾಂಡ್ ಇದೆ ಮತ್ತು ಇತರೆ ಲ್ಯಾಂಡ್ಗಳಿದೆ, ಏನು ಕಾನೂನಿದೆ ಆ ಕಾನೂನು ಪ್ರಕಾರ ನಮ್ಮ ಗಿರಿಜನರಿಗೆ ಭೂಮಿ ಕೊಡಿ ಅನ್ನೋದು ನಮ್ಮ ಹೋರಾಟ ಆಗಿದೆ ಈಗ. ಸೊ ಅದನ್ನು ಸರ್ಕಾರ ಮನಸ್ಸು ಮಾಡಿ ನಮ್ಮ ಗಿರಿಜನರಿಗೆ ಅದನ್ನು ಸಹಾಯ ಮಾಡಬೇಕಾಗಿದೆ. ಅವರೇನು ಹೈಕೋರ್ಟ್ ಆದೇಶ ಇರುವಾಗ ಇವ್ರು ಕೊಡ್ಲಿಕ್ಕೆ ಏನಿಲ್ಲ, ಕೊಡ್ಬೋದು. ಸೊ ಸರ್ಕಾರದ ಮನಸ್ಸು ಮಾಡೋದು ಇದು ಏನೇನು ಅಲ್ಲ. ಎಷ್ಟೋ ಸಾವಿರಾರು ಎಕರೆಗಳು ಬಿದ್ದಿದೆ ಇಲ್ಲಿ ನಮ್ಮ ವೇಸ್ಟ್ ಲ್ಯಾಂಡು ಮತ್ತು ಫಾರೆಸ್ಟಲ್ಲಿ ಕೊಡ್ಬೋದು ಅವರು. ಹಾಗಾಗಿ ಅದನ್ನು ನಾವು ಅದನ್ನು ಫೈಟ್ ಮಾಡ್ತಾ ಇದ್ದೀವಿ. ಇನ್ನು ಸರ್ಕಾರದೊಟ್ಟಿಗೆ ಫೈಟ್ ನಡೀತಾ ಇದೆ ಇದು. ಸೊ ಅದು ಒಂದು. ಎರಡನೇದು ಎಜುಕೇಷನ್ ಸಂಬಂಧಪಟ್ಟಂಗೆ ನಾವು ನಮ್ಮ ಟ್ರೈಬಲ್ಸ್ ನಮ್ಮ ಗಿರಿಜನರ ಮಕ್ಕಳಿಗಿರ್ಬೋದು ಎಲ್ಲರೂ ಒಟ್ಕೊಂಡು ನಾವು ಕೆಲಸ ಕಾರ್ಯಗಳು ಮಾಡಿದ್ವಿ. ಇವತ್ತು ನಮ್ಮ ಏನು ಗಿರಿಜನರ ಮಕ್ಕಳಿದ್ದಾರೆ, ಇವತ್ತು ಅವರು BA ಓದಿರೋ ಮಕ್ಕಳಿದ್ದಾರೆ, PUC ತನಕ ಓದಿರೋ ಮಕ್ಕಳು. ಒಂದು ಕಾಲದಲ್ಲಿ ಹೆಣ್ಣುಮಕ್ಕಳು ವಿದ್ಯಾಭ್ಯಾಸನೇ ನಮ್ಮ ಗಿರಿಜನವರು ಮಾಡ್ತಿರಲಿಲ್ಲ. ಇವತ್ತು ಹೆಣ್ಮಕ್ಳ ಸಂಖ್ಯೆ ಎಜುಕೇಷನಲ್ಲಿ ತುಂಬ ಮುಂದುವರೆದಿದೆ. ಅದೇ ರೀತಿ ನಮ್ಮ ಗಂಡು ಮಕ್ಕಳು ಸಹ BA ಓದಿರೋರಿದ್ದಾರೆ, MA ಮಾಡಿರೋರಿದ್ದಾರೆ, ಕೆಲವು ಮಿನಿಮಮ್ PUC ಓದಿರೋಂಥ ಮಕ್ಕಳು ತುಂಬ ಜನ ಇದ್ದಾರೆ ನಮ್ಮಲ್ಲಿ. ಸೊ ಈ ಸರ್ಕಾರದವ್ರು ಏನು ಮಾಡಿದ್ರೆ ಯಾರಿಗೂ ಏನು ಉದ್ಯೋಗವನ್ನೇ ಕೊಡ್ತಾಯಿಲ್ಲ, ಅವ್ರಿಗೆ ಸಂಬಂಧಪಟ್ಟಂತೆ ಯಾವುದಾದ್ರು ಒಂದು ಸ್ಕಿಲ್ ಇದನ್ನು ಕೊಡ್ತಾಯಿಲ್ಲ. ಸೊ ಇದು ಸಮಸ್ಯೆ ನಮ್ಮ ಸರ್ಕಾರದ ಮಟ್ಟದಲ್ಲಿದೆ. ಯಾಕೆಂದರೆ ಬೇರೆ ಬೇರೆ ರೈತರುಗಳು ಬುದ್ಧಿವಂತರಿದ್ದಾರೆ, ಅವರೋಗಿ ಸೌಲಭ್ಯಗಳನ್ನ ಪಡ್ಕೊಳ್ತಾರೆ. ನಮ್ಮಲ್ಲಿ ಏನು ಕಟ್ಟಕಡೆ ಜನಾಂಗ ಅಂತಿದ್ದು ಹಂಗೆ ಇಟ್ಬಿಟ್ಟವ್ರೆ. ಇವ್ರನ್ನ ಏನು ಕಾಣ್ತಾ ಇಲ್ಲ ಅವರಿಗೆ, ನಮ್ಮ ಸರ್ಕಾರದವ್ರಿಗೆ ನಮ್ಮ ಜನರು ಯಾರೂ ಕಾಣ್ತಾ ಇಲ್ಲ. ನಮ್ಮ ಜನರು ಏನು ವಿದ್ಯಾರ್ಥಿಗಳಿರ್ಬೋದು ಯಾರೂ ಕಾಣ್ತಾ ಇಲ್ಲ. ಯಾರು ಬಲ್ಲವರು ರಾಜಕೀಯರವರು ಅವ್ರು ಪಡ್ಕೊಳ್ತಾ ಇದ್ದಾರೆ, ನಮ್ಮವ್ರು ಇನ್ನೂ ಅಲ್ಲೇ ಇಟ್ಟಿದ್ದಾರೆ. ಸೊ ನಾವು ಕೇಳ್ತಾ ಇರೋದೇನು, ಕೊನೆಗೆ ನೀವು ಏನು ಕೊಡದೇ ಇರೋ ಭೂಮಿನಾರು ಕೊಡಿ ನಮಗೆ. ಭೂಮಿನಾರು ಕೊಟ್ಟು ಅಟ್ಲೀಸ್ಟು ಯಾವುದೇ ಕೆಲಸ ಇಲ್ಲ ಅಂದರೂ ಆ ಭೂಮಿನಾರು ಬದುಕಿ ಬಾಳಿ ಹೆಂಗೆ ಅವ್ರ ಜೀವನವನ್ನು ಸಾಗಿಸ್ತಾರೆ, ಅದು ಕೊಡ್ತಾಯಿಲ್ಲ. ಈ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಗಿರಿಜನರ ಸಮಸ್ಯೆಗಳು ತುಂಬ ಇದೆ ಈಗ. ಆ್ಯಕ್ಚುಲಿ ಡೀಡ್ ಹುಟ್ಟಲ್ಲ, ಇದು ಹುಟ್ಟಿದಾಗ ಏನು ಕನಸಿತ್ತು ನಿಮ್ಮದು? ಯಾಕಂದರೆ ಒಂದು ದೊಡ್ಡದು ಪ್ರಾಜೆಕ್ಟ್ ಕೈಗೆ ಎತ್ಕೊಂಡಿದ್ರಿ ಅಲ್ವಾ? ಆಮೇಲೆ ಸಾಮಾನ್ಯವಾದ ಕೆಲಸನೂ ಅದು ಆಗಿರಲಿಲ್ಲ. ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಮೊದಲ ಬಾರಿ ಹೇಗೆ ಅದನ್ನು ಪ್ಲ್ಯಾನ್ ಮಾಡಿ? ನಾನು ಹೇಳಿದೆ BIM ಇಂಡಿಯಾ ಅಂತ ಏನಿಲ್ಲ ಕಲ್ಕತ್ತಲ್ಲಿತ್ತು, ಇಲ್ಲಿ ಹುಣಸೂರಿಗೆ ಬಂತು. ಅದಕ್ಕೆ ಬರಲಿಕ್ಕೆ ಕಾರಣ ಜೆರಿ ಪೈಸ್. ಅವರು ಅಲ್ಲಿ ಕೆಲಸ ಮಾಡ್ತಾಯಿದ್ರು, ಅವರು ಮೆಡಿಕಲ್ ಡಾಕ್ಟ್ರು. ಇಲ್ಲಿ ಅವರು ಮಂಗಳೂರು ಕಡೆಯವರು. ಹಾಗಾಗಿ ಈ ಏರಿಯಾದಲ್ಲಿ ಟ್ರೈಬಲ್ ಏರಿಯಾ ಕೆಲಸ ಮಾಡೋಕ್ಕೆ ಅಂತೇಳಿ ಬಂದಾಗ ಹುಣಸೂರು ಆ ಕಾಲದ ದೇವರಾಜ ಅರಸು ಕಾನ್ಸ್ಟಿಟ್ಯೂನ್ಸಿ ಇದು. ಅವರು ಗೈಡ್ ಮಾಡೋರು, ಇಲ್ಲಿ ಹುಣಸೂರಿಗೆ ಹೋದರೆ ಒಳ್ಳೇದು ಟ್ರೈಬಲ್ಸ್ ಇದೆ ಅಂತ ಹೇಳ್ಯಾರ. ಇಲ್ಲಿ ಬಂದರು. ಇಲ್ಲಿ ಬಂದು 1 ವರ್ಷ ಅವರು ಆ ಸಮಸ್ಯೆ ಹೆಸರಲ್ಲಿ ಕೆಲಸ ಮಾಡಿದರು. ಆಮೇಲೆ ನನ್ನನ್ನು ಟ್ರೇಸ್ ಮಾಡಿದ್ರು ಅವರು ನಮ್ಮ ಇನ್ಸ್ಟಿಟ್ಯೂಟ್ ಮುಖಾಂತರ, ಮಂಗಳೂರು ರೋಚನ ನಿಲಯ ಮುಖಾಂತರ. ನಾನು ಅವ್ರ ಜೊತೆ ಬಂದು ಸೇರ್ಕೊಂಡೆ. 79 ಸೆಪ್ಟೆಂಬರಲ್ಲಿ ನಾನು ಬಂದು ಸೇರ್ಕೊಂಡೆ. ಸೊ ನಾನು ಅವ್ರ ಜೊತೆಗೆ 1 ವರ್ಷ ಆ ಸಂಸ್ಥೆಯಲ್ಲೇ ಕೆಲಸ ಮಾಡಿದೆ. BIM ಇಂಡಿಯಾದಲ್ಲೇ ನಾನು ಕಮ್ಯುನಿಟಿ ಆರ್ಗನೈಸರ್ ಆಗಿ ಮತ್ತು ಏನೋ ಕಮ್ಯುನಿಟಿ ಕೋಆರ್ಡಿನೇಟರಾಗಿ ಕೆಲಸ ಮಾಡಿದೆ. ಡೀಡನ್ನು ನಾವು ಶುರು ಮಾಡಿದ್ದು ಸೆಪ್ಟೆಂಬರ್ 1, 1980. ಆವಾಗಲಿಂದ ನಾನು ಉಪಾಧ್ಯಕ್ಷ ಆದೆ, ಅವರು ಕಾರ್ಯದರ್ಶಿ ಆದರು. ಇನ್ನೊಬ್ಬರು ತಾರಾ ಮಲ್ಲಾರ ಅಂತೇಳಿ ದಕ್ಷಿಣ ಕನ್ನಡದವರು, ಅವರು ಅಧ್ಯಕ್ಷ ಆದರು. ಈಗ ಒಂದು 7 ಜನ ಸೇರಿ ಇದನ್ನು ಮಾಡಿ ಆರ್ಗನೈಸ್ ಹುಟ್ಟಾಕಿದ್ವಿ. ಕಾರಣ ಏನಂತಂದ್ರೆ ಸ್ಥಳೀಯ ಸಂಸ್ಥೆ ಆದರೆ ನಾವು ಒಂದು ಲೋಕಲ್ ಜನರನ್ನ ಇನ್ವಾಲ್ವ್ ಮಾಡ್ಬೋದು ಅಂಥೇಳಿ ಶುರು ಮಾಡಿದ್ವಿ. ಹಾಗಾಗಿ ನಮಗೆ 85ನಲ್ಲಿ ಅಲ್ಲಿ ತನಕ ನಾವು ಲೋಕಲ್ ಫಂಡು ಹೆಂಗೆ ಮಾಡ್ತಿದ್ವಿ. 85ನಲ್ಲಿ ಡೀಡ್ ಸಂಸ್ಥೆನೇ FC ಹಣ ತಗೊಳ್ಳೋಕ್ಕೆ ರಿಜಿಸ್ಟರ್ ಮಾಡಿದ್ವಿ. ಅದು ಫಾರಿನ್ ಕಾಂಟ್ರಿಬ್ಯೂಷನ್ ಆ್ಯಕ್ಟ್ ಅಂತಿದೆ, FCRE ಅಂತ. ಅದ್ರಲ್ಲಿ ರಿಜಿಸ್ಟರ್ ಮಾಡಿ ಇದು ಮಾಡಿದ್ವಿ. ನಮಗೆ ಫ್ರೆಂಚ್ದು ಕೆಲವು ಸ್ನೇಹಿತರುಗಳು, ಆಮೇಲೆ ಜರ್ಮನ್ದು ಕೆಲವು ಸ್ನೇಹಿತರುಗಳು, UK ಕೆಲವು ಸ್ನೇಹಿತರುಗಳು, ಈ ಫಂಡಿಂಗ್ ಏಜೆನ್ಸಿಗಳಿದ್ದು ಅವ್ರದ್ದು ಕಾಂಟ್ಯಾಕ್ಟ್ ನಮಗೆ ಸಿಗ್ತೀವಿ. ಆಗ ಆ ಟೈಮ್ ಸಪೋರ್ಟ್ ಮಾಡೋರು. ಆಗ ನಾವು ಸ್ವಲ್ಪ 1 ಲಕ್ಷ 2 ಲಕ್ಷ 3 ಲಕ್ಷ ಈ ಥರ ತಗೊಂಡು ನಾವು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಮುಖ್ಯವಾಗಿ ನಮ್ಮದು ಏನು ಅಂತಂದರೆ ಆದಿವಾಸಿಗಳು ಹಕ್ಕು ಕಳ್ಕೊಂಡಿದ್ದಾರೆ. ಅವ್ರದ್ದು ಇಶ್ಯೂ ಬೇರೆಯೇ. ಅವರಲ್ಲಿ ಸಹಜವಾಗಿ ಅವರು ಏನೋ ಒಂದು ನ್ಯಾಯ ಸಿಗಬೇಕಾದಂಥ ಒಂದು ಸರ್ಕಾರಿ ವ್ಯವಸ್ಥೆ ಒಳಗಡೆ ಅವ್ರಿಗೆ ಅನ್ಯಾಯ ಆಗಿದೆ. ಅಂದರೆ ಸರ್ಕಾರಿ ಯೋಜನೆಯಿಂದಲೇ ಬಾಧೆಗೊಳಗಾಗಿ ಹೊರದೂಡಲ್ಪಟ್ಟವರು ಅವರು. ಸೊ ಹಂಗಾಗಿ ಅವರಿಗೆ ಸರ್ಕಾರ ಜವಾಬ್ದಾರಿ ಇದೆ. ಅದನ್ನು ನಾವು ಅವ್ರ ಹಕ್ಕಿಗೋಸ್ಕರ ಹೋರಾಟ ಮಾಡೋದು, ಅವ್ರಿಗೊಂದು ನೆಲೆ ಕಂಡುಕೊಡೋದು, ಅವರ ಪೂರ್ವಜರ ನೆಲೆಗಳನ್ನು ಅವರಿಗೆ ಬಿಡಿಸ್ಕೊಡೋದು ಮುಖ್ಯವಾದ ಕೆಲಸ ಆಗುತ್ತೆ. ಆಗ ಅವ್ರು ರಿಯಲ್ ಭಾರತೀಯರಾಗಿ ಅರಳುತ್ತಾರೆ. ಇಲ್ಲ ಅಂತ ಅಂದ್ರೆ ಬರೀ ಕೂಲಿ ಮಾಡ್ಕೊಂಡಿದ್ರೆ ಅವ್ರು ಹೆಂಗೆ ಅರಳೋದು ಅಂತೇಳಿ ಆ ಕೆಲಸ ನಾವು ಗಟ್ಟಿಯಾಗಿ ಮಾಡೋಕ್ಕೆ ಶುರು ಮಾಡಿದ್ವಿ. ಆಗ ಒಬ್ಬ ಇನ್ಸ್ಪೆಕ್ಟರ್ ಇದ್ದಿದ್ದು ಬಂದ ತಾಲೂಕಿಗೆ, ಟ್ರೈಬಲ್ ಇನ್ಸ್ಪೆಕ್ಟರ್ ಅಂತ. ಪಾಪ ಅವನು ಪಾಪದವನ ಥರನೇ, ಅವ್ರು ಯಾರು ರೆಸ್ಪೆಕ್ಟ್ ಮಾಡ್ತಾರಲ್ಲ ಬೇರೆ ಯಾರುವೆ. ಆದಿವಾಸಿಗಳನ್ನ ಹೆಂಗೆ ಕಡೆಗಣಿಸಿದಾರೋ ಆ ಅಫಿಷಿಯಲ್ನ ಹಂಗೆ ಕಡೆಗಣಿಸರು. ಹಂಗೆ ಒಬ್ಬ ಮನುಷ್ಯ ಇದ್ದದ್ದು. ಆಮೇಲೆ ಟ್ರೈಬಲ್ ಡಿಪಾರ್ಟ್ಮೆಂಟ್ ಶುರು ಆಯಿತು.
ಆಮೇಲೆ PVTG ಅಂತೇಳಿ ಆದಿವಾಸಿಗಳಿಗೆ ಜೇನು ಕುರುಬರಿಗೆ ಒಂದು ವಿಶೇಷ ಇಲಾಖೆ ಬಂತು. ಹಿಂಗೆ ಇವತ್ತೀಗ ಒಂದು ವ್ಯವಸ್ಥೆನೇ ಸೃಷ್ಟಿಯಾಗಿದೆ ಅವರ ಸಮಸ್ಯೆಗಳು ನೋಡ್ಕೊಳ್ಳೋಕ್ಕೆ. ಬಟ್ ಇದರಿಂದ ಡೀಡ್ ಕೆಲಸ ಮಾಡಿದೆ. ಇದರಿಂದ ಭಾಳ ಕೆಲಸ ಮಾಡಿದೆ. ನಾವು ಬರೀ ಡೀಡ್ ಮಾತ್ರ ಅಲ್ಲ, 9 ಜಿಲ್ಲೆಯಲ್ಲಿ ಒಂದು ಸುಮಾರು 18 ಆರ್ಗನೈಸೇಷನ್ಸು ನಮ್ಮ ಡೀಡ್ ಸಂಸ್ಥೆ ಅಂತವು, ಅವ್ರನ್ನೆಲ್ಲ ಒಕ್ಕೂಟ ಮಾಡಿದ್ವಿ. ಈಗ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಡಾಕ್ಟರ್ ಸುದರ್ಶನ್ ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ, ಇಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಬಾಲಸುಬ್ರಹ್ಮಣ್ಯಮರದು, ಇಲ್ಲಿ ನಮ್ಮದು ಡೀಡ್ ಡೆವಲಪ್ಮೆಂಟ್ ಎಜುಕೇಷನ್ ನಮ್ಮದು, ಅಲ್ಲಿ ಕಾರ್ಡ್ ಸಂಸ್ಥೆ ಕುಶಾಲನಗರ, ಇನ್ನೊಂದು ಫೆಡಿನ ವಿಕಾಸ, ಹೀಗೆ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಬ್ಬರು ಗಾಂಧಿಯನ್ನ ಚಿಂತನೆ ಅವರು, ಹೀಗೆ ಅಲ್ಲಿ ಕುಸುಮಕ್ಕ ಅಂತ ಒಬ್ಬರು, ಹಿಂಗೆ ಒಂದಷ್ಟು ಜನ ಮಾಡಿ, ಇಲ್ಲಿ ಶಿವರಾಜಗೌಡ ಅಂತೇಳಿ ದಕ್ಷಿಣ ಕನ್ನಡ ಇದರಲ್ಲಿ ನಮ್ಮ ಇದರಲ್ಲಿ ರಾಮನಗರದಲ್ಲಿ, ಹೀಗೆ ಒಂದು ಅಷ್ಟು ಜನರಲ್ಲೂ ಸೇರಿ ನಾವು ಒಂದು ಒಕ್ಕೂಟ ಮಾಡಿದ್ವಿ, ಗಿರಿಜನ ಕ್ರಿಯಾಕೂಟ ಅಂತ. ನಾವು ಇಡೀ ಆಗ ಇಲ್ಲಿ ಏನು ಚರ್ಚೆ ನಡೀತದೆ ಎಲ್ಲ ಕಡೆ ಚರ್ಚೆ ಆಗೋದು. ಸೊ ಒಂದೇ ಸ್ಟ್ರಾಟಜಿ ಅಡಾಪ್ಟ್ ಮಾಡ್ಕೊಂಡು ಎಲ್ಲ ಕಡೆ ಸಂಘಟನೆ ಆಗಬೇಕು ಅಂತ. ಆಗ ಕಾರ ಆಡಿಸ್ಬೇಕು, ಆಗ ಊಟ ಎಲ್ಲ ಮಾಡಿಬಿಟ್ಟು ಇನ್ನು ದನ ಕರ ಬಿಟ್ಕೊಂಡು ಹೋಗ್ಬೇಕು. ಹಸು ಇಲ್ಲವೇ? ಹಸು ಅಲ್ಲೇ ಇದೆ, ಬರ್ರಿ ಹೋಗೋಣ, ತಗೊಳ್ರಿ ಇದು. ಮನೆಗೆ ಹೋಗೋದ. ಇದು ಅದು ಒಂದು ಹುತ್ತ ಹಾವಿದೆಯಾ? ಅವ ಇಲ್ಲ, ಬನ್ನಿ ಸರ, ಅವ ಇಲ್ಲ. ಹೆಂಗ ನಂಗೆ ನಡೆಯಕಾಗ್ತಲ್ಲ, ಅದು ಹೆಂಗೆ ಓದ್ತೀವಮ್ಮ ನೀನು? ಎಷ್ಟು ಹಸು ಸಾಕಿದಿರಿ? ಇಲ್ಲ, ಒಂದೇ ಸರ್. ಒಂದೇ? ಈಗ ಫಾರೆಸ್ಟ್ನು ಕೂಡಕ್ಕಿಲ್ಲ, ಫಾರೆಸ್ಟ್ನು ಕೂಡಕ್ಕಿಲ್ಲ. ಅವ್ರನ್ನ ಎದುರಿಸ್ಕೊಂಡು ನಾವು ಮೇಯಿಸ್ಕೊಳ್ಳೋದು. ಹೌದಾ? ಒಳಗೆ ಬಿಡಾಕಿಲ್ಲ? ಒಳಗೆ ಬಿಡೋ ಬೇಡತ್ತಾರೆ, ಇನ್ನೊಬ್ಬವನೇ. ನೀವೇ ಎದುರಿಸ್ತೀರಿ ಫಾರೆಸ್ಟರ್ಸ್ನ? ಮತ್ತೆ ನೀ ಎದುರಿಸೋದೆ, ನಮ್ಮ ಕಾಡು ನಮ್ಮ ಇದಿಲ್ಲದೆ ಯಾಕೆ ಎದುರ್ಕೊಡೋದು ಅವ್ರಿಗೆ? ಹೋಗಿ ಹೊಡ್ಕೊಂಡು ಹೋಗೋದೆ, ಹೋಗಯ್ಯ ನೀನತ್ತ ಹಂಗೆ. ಯಾಕೆ ನಮ್ಮ ಕಾಡು ನಮ್ಮದು. ನೀನು ಇವತ್ತು ಇರ್ತಿದ್ದಿ, ನಾಳೆ ಓಡೋಯ್ತಿದ್ದಿ. ಮಡಕೆ ಕುಡಿಕೆ ಕಟ್ಟಿ, ಮಡಕೆ ಕುಟ್ಟೆ ಕಟ್ಟವ್ವ ದಾಟಿ ನಡಿ ಅವತ್ತ ಆಗ ಹೋಯ್ತಿದ್ದಿ. ನಾವು ಎಲ್ಲಿಗೆ ಹೋಗೋದು? ನಾವು ಎಲ್ಲಿಗೆ ಹೋಗಿಲ್ವಲ್ಲ, ಹುಟ್ಟಿದ್ದು ಬೆಳೆದು ಇದೇ ಊರು. ಆಗ ಸತ್ತಿದ್ದು ಕೆಟ್ಟದ್ದು ಕೊಂಡೆ ಅಂಜಾಳ್ಕ ಹಾಕ್ಬೇಕು. ಅದನ್ನ ಒಂಚೂರು ಹೊಡಿಯೋದನ್ನ ಏನು ಮಾಡತ್ ನೋಡು. ಹುಲಿನೇ ಎದುರಿಸಿ ಅಂತಿದ್ದು ಯಾವ್ದು? ಹುಲಿ ಬಂದ್ರೆ ಹುಲಿ ಪಾಡು ಹುಲಿಗೆ ಹೋಯ್ತದೆ, ನಮ್ಮ ಪಾಡು ನಾವು ಇರ್ತೀವಿ. ದನ ಕರ ಅದಿಸ್ಕೊಂಡು ಮೇಯಿಸ್ಕೊತೀವಿ. ಎಲ್ಲಿ ಇರೋದಮ್ಮ ಅಂದ್ರೆ ನಾವು ಇರೋದು ಇಲ್ಲೇನೆ, ನೀನು ಹೋಗು ಸುಮ್ಮನೆ. ಬಂದ ಮೇಲೆ ಹುಮ್ಮಚ್ಚು ಮರತ್ತೆ, ಹಿಮ್ಮಚ್ಚಗಲ್ಲೆತ್ತಿ ಹಿಮ್ಮಚ್ಚಗತ್ತಿ ಕಿಲಿವೇನೋದೆ. ಏನದು ಮಚ್ಚೆ? ಮಚ್ಚು ಮರತ್ತೆ, ಮಚ್ಚಗಲ್ಲೆತ್ತಿ ಮಚ್ಚಗ ದಿಕ್ಕಿಲಿವೆತ್ತ. ಹಂಗಂದ್ರೆ ಏನದು? ಕತ್ತಿ ಎತ್ತ. ಇನ್ನು ಅವನು ಅಷ್ಟು ದೂರ ಮಾಡಿದ್ರೆ ಇನ್ನೇನು ಮಾತಾಡೋಕ್ಕೆ ಗೊತ್ತಿಲ್ವ ನಮಗೆ? ಇವನಾದ್ರೆ ಇವತ್ತು ಇರ್ತಾನೆ, ನಾಳೆ ಗಾಡಿ ಕಟ್ತಾನೆ. ಬೆಣ್ಣೆಯ ನೀವು ಇನ್ನೊಂದು ಕಡೆ ಹೋಗಿ ಅಂತ ಹೇಳಿದ್ರೆ ಹೋಗೋದೆ. ಇನ್ನು ನಾವೆಲ್ಲಿಗೆ ಹೋಗ್ಬೇಕು? ತೂಗವ್ವ ತೊಟ್ಟಿಲಲ್ಲಿ ಮರವಿತಲಿ ಜೋ ಜೋ ತುಮ್ಮನೆ ಮನಗಿರವಾತ. ಅದೇ ಅವನು ತೂಗ ತೊಟ್ಲಲ್ಲಿ ಮನಗುತ್ತವೆ. ನಾವು ಹಂಗೇನ ಒಂದಿಷ್ಟೆಲ್ಲ ಗೋಣಿ ಬರೆಸ್ಕಿದ್ರೆ ಸಾಕು, ಅಲ್ಲೇ ಹಾಸಿ ಬಿದ್ದುಕೊಳ್ಳದೆ, ಬೆಂಕಿ ಅಡಿಕೊಳ್ಳದೆ, ಹೊಟ್ಟೆ ಕಾಸ್ಕೊಳ್ಳೋದು, ಬನ್ನಿಕೊಳ್ಳೋದು. ನಮ್ದು ಹಂಗೆ. ಅವನು ಹಂಗೆ ಅಲ್ಲ, ಅವನು ತೂಗ ತೊಟ್ಲಲ್ಲಿ ತೂಗೋದು. ಜೈಲಿಗೆ ಹೋಗಿದ್ರಂತಲ್ಲ, ಅಲ್ಲಿ ಏನು ಮಾಡಿದ್ರಿ ಜೈಲಲ್ಲಿ? ಜೈಲಲ್ಲಿ ಏನು ಮಾಡೋದು? ಸಾಹೇಬ್ರು ಕೊಟ್ಟ ಊಟ ತಿನ್ನೋದು. ಹೋಟ್ಲು ಮಾಡ್ತಿರಲ್ಲ, ಹೋಟ್ಲಲ್ಲಿ ಬಂದು ಇಷ್ಟಿಷ್ಟು ಅನ್ನ ಡಬ್ಬ ಹಾಕಿ ಇಷ್ಟು ದಪ್ಪ ಪಾತ್ರೆ ತಟ್ಟೆ ತಲೆ ತಟ್ಟಿ ಮಡಗ್ತಾರೆ. ಆಗ ಬರೋದು 1 ಗಂಟೆ ಊಟ ಮಾಡೋದು. ಆಗ ಕೂಗುತ್ತಾರಲ್ಲ, ಹೋಗಿ ನಿಂತಿದ್ದು ಆಗ ಪುನಃ 3 ಗಂಟೆ 4 ಗಂಟೆ ಆದಮೇಲೆ ಆಗ ಮನೆ ಬರೋದು. ಹಂಗೆ ಎಷ್ಟು ರಾತ್ರಿ ಆದರೂ ಇವು ಮನೆಗೇನೆ ಬಂದು ತಲುಪಬೇಕು. ಹಂಗೆ ನಮ್ಮದು ಕತೆ. ಹಂಗ್ಯಾಡಿ ಇಷ್ಟೆಲ್ಲ ಜಾಗ ಅಲ್ಲದೆ ಕೂತೀವಿ. ಆಸ ಕೊಡ್ತೀವಿ ಅಂದರು ಅದಿಲ್ಲ, ಹಾಡು ಕೊಡ್ತೀವಿ ಅಂದರು ಅದು ಇಲ್ಲ. ಅಲ್ಲೇ ಟೋಟಲ ಹೊಡೆದು ಅಲ್ಲೇ ಮಡಗಿದ್ರು. ಅಲ್ಲ, ಅವಾಗ ಮತ್ತೆ ಬೇಕಾದಷ್ಟು ಜನ ಕಾಡು ಕಡ್ದು ಎಲ್ಲ ಮಾಡ್ಕೊಂಡ್ರಂತಲ್ಲ ಜಮೀನು, ನೀವು ಮಾಡ್ಕೊಳ್ಳಿಲ್ಲ? ನಾವು ಮಾಡಿಲ್ಲ. ನಾವು ಕೊಡಗಲ್ಲಿ ಇದ್ದೋ, ಕೊಡಗಲ್ಲಿ ಕೂಲಿ ಮಾಡ್ಕೊಂಡು ತಿತ್ತಿದ್ದೋ. ಕಾಫಿ ಕೊಡಗು? ಆಗ ಕಾಫಿ ಊರ್ಕೊಂಡು ಅಲ್ಲಿ ತಿತ್ತಿದ್ದೋ.
ಅಲ್ಲೇ ತಗೊಳ್ಳಿ ಸರ್ ಆಗುತ್ತೆ ಇಲ್ಲಿ ಅಲ್ಲೇ ದನ ಅದು ಅಲ್ಲೇ ತಗೊಳ್ಳಿ ಸರ್ ಏನು ಜಾಗ ಇಲ್ಲ ಸರ್ ಇಸ್ ಅದು ತಗೊಳ್ಳಿ ತೆಗಿ ಗೊತ್ತಾಗ್ತೈತೆ ಸಾಹೇಬ್ರು ಕೊಡ್ಸಿರೋ ಮನೆ ಸರ್ ಅದು ಹೌದಾ? ಇಲ್ಲಿ ನೋಡ್ನಾಕ ನಂಗಾಗದ್ದಾಳನೆ. ಏನು ಈಗಿನ ಮಕ್ಕಳು ನಿಮ್ಮಂಗೆ ಕೆಲಸ ಮಾಡೋಕ್ಕಾಗಲ್ಲ ಬಿಡ್ರಿ. ಈಗ ಎಲ್ಲಿ ಮಾಡ್ತಾರೆ ಸರ್? ಹಾಂ ಸೌಖ್ಯಾಗಿ ತಲೆ ಬಾಸ್ಕೊಂಡು ಬಟ್ಟೆ ಹಾಕ್ಕೊಂಡು ಹಚ್ಕಟ್ಟೆ ಅವ್ರು ತಿರುಗ್ತಾರೆ. ಹಾಂ ನಾವು ಹಿಂಗೆ ಅಲ್ಲ, ಹಳೆ ಬಟ್ಟೆ ಆದ್ರೆ ಸರಿ, ಒಂದು ಗೋಣಿ ಬರ ಆದ್ರೆ ಸರಿ, ಸುತ್ತಕೊಂಡು ನಾವು ಕೆಲಸ ಮಾಡ್ತೀವಿ. ಅದ್ಭುತ, ನೀವು ಅದ್ಭುತ. ನಾನು ನೋಡೀನಿ ಬೇಕಾದಷ್ಟು. ನಿಮ್ಮಂಗೆ ಲೇಡಿ ಟೈಗರ್ ನೋಡಲೇ ಇಲ್ಲ ಇಲ್ಲಿ. ಮಾಡಲೇಬೇಕು ತಾನೆ, ಮಕ್ಕಳನ್ನೆಲ್ಲ ಕಾಯೋಕ್ಕಿಲ್ಲ ನಾನು. ನನ್ನ ಕೆಲಸ ನಾನು ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಹೋಗೋದೆ. ಈಗ ಹೋರಾಟ ಅಂತೂ ನಡೀತು. ಈಗ ಆಗತ್ತಂತೀರಿ ಮುಂದಕ್ಕೆ? ಮುಂದಕ್ಕೇನು ಮಾಡೋದು, ಹೋರಾಟ ಆಗಿ ನಿಂತೋಯ್ತು. ಆಗ ನಾವು ಸೋತೋದ್ರಿ? ನಡೆದು ನಮಗೆ 6 ಗಂಟೆ 7 ಗಂಟೆ ಹೋಗೋತ್ತಿಗೆ ಆ ಬಸ್ಸನ್ನು ಸಿಕ್ಕೋಕಿಲ್ಲ. ಹುಣಸೂರಿಗೇನೆ ನಡ್ಕೊಂಡು ಹುಣಸೂರಿಗೆ ಹೋಗಿ ಅಲ್ಲಿ ಹೋಗಿ ನಮ್ಮ ತಾಯಿನ ಕಂಡು ಆಗ ಅವ್ರು ಊಟ ಮಾಡಿಸೋದು, ಎಲ್ಲರಿಗೆ ಊಟ ಮಾಡಿಸ್ಬಿಟ್ಟು ಇನ್ನು 10 ಗಂಟೆ ಕೂತೀರಿ. ಆಗ ಅಲ್ಲಿ ಕೂತಿರೋದು ಒಂದು ಗುಂಪು ಹಾಕಿ. ಆಗ ಊಟ ಎಲ್ಲ ಮಾಡಿ ತಿಂದಾದ್ಮೇಲೆ ಆಗ ಎಲ್ಲ ಕೂತಿರೋದು. ಆಗ ಕೂತು 10 ಗಂಟೆ ಕರೆಕ್ಟಾಗಿ ಹೋಗ್ಬೇಕಲ್ಲ ಹೋರಾಟಿಗೆ. ಆಗ 10 ಗಂಟೆಗೆ ಹೋಗೋದು ಎಲ್ಲ. ಯಾರಿಗೆ ಹೆದರಿಲ್ಲ ನೀವು ಜೀವನದಲ್ಲಿ? ನಾವ್ಯಾಕೆ ಹೆದರ್ಬೇಕು? ನಾವೇನು ಕಳ್ತನ ಮಾಡಿದವ ಅಲ್ಲ, ಅವ್ರು ಹೊಡೆಯಕ್ಕೆ ಹೋಗಿದ್ದವ, ಅವ್ರು ಬಿಡಿಯಕ್ಕೆ ಹೋಗಿದ್ದವ? ಏನಿಲ್ಲ ತಾನೆ, ಏನು ಮನೆ ತಡೆ ಮಾಡಿ ಅವರು ಕೊಡಿ ನಮಗೂ ಕೊಡಿ. ನಾವೆಲ್ಲಿ ಹೋಗೋದು? ನಾವು ಇಷ್ಟೆಲ್ಲ ಕಷ್ಟ ಬಿದ್ದು ನೀವು ದೇಶದಿಂದ ದೇಶಕ್ಕೆ ತಂದು ಚೆಲ್ಲಬಿಟ್ಟು ಈಗ ಅದು ಮಾಡಿ ಇದು ಮಾಡಿ ಅಂದರೆ ಯಾರಿಗೆ ಕೇಳ್ತಾರೆ? ಅವ್ರಿಗೂ ಕೊಡಿ, ನಮ್ಮ ಜನ ತಾನೆ, ಅವ್ರಿಗೂ ಕೊಡಿ ನಮಗೂ ಕೊಡಿ ಅಂತ ನಮಗೆ ಕೊಡಲಿಲ್ಲ, ನಮ್ಮನ್ನ ಓಡಿಸಿದ್ರು. ಅದಕ್ಕೆ ನಮ್ಮ ಸಾಹೇಬ್ರು ಹೇಳೋದು, ಎಲ್ಲರೂ ನೋಡಿ ಭೂಮಿ ನೋಡಿಬಿಟ್ಟು ನಮ್ಮನ್ನ ಅರ್ಜೆಂಟ್ ದಾಳಿಸಿ ಅಂತ ನಾವು ಕೇಳೋದು. ಅಲ್ಲಿ ನೋಡೀವಿ ಇಲ್ಲಿ ನೋಡೀವಿ ಅಂತಾರೆ, ಎಲ್ಲಿ ಪತ್ತೆ ಇಲ್ಲ. ನಮಗೆ ಸಾಕಾಗೋಯ್ತು. ಧರಣಿ ಮಾಡಿ ಆಯಿತು, ಕುಣಿದೂ ಆಯಿತು, ಬೆಂಗಳೂರು ಗಂಟ ಹೋಗಿನಾಯ್ತು, ಏನೋ ಡೆಲ್ಲಿಗೆ ಒಂದು ಹತ್ತಿಲ್ಲ. ಎಲ್ಲ ಕೋಲು ಗೀಲೆಲ್ಲ ಹೂದು ಆಗ ಅಲ್ಲಿಂದ ಬೆಂಗಳೂರಿಂದ ಕೋಲು ಹೊಡೆದು ಬಂದವ್ರಿ. ಅರ್ಧ ಜನ ಸೊತ್ತೆ ಹೋದರು ಧರಣಿ ಮಾಡಿ ಮಾಡಿ ಮಾಡಿ. ಇನ್ನು ನಾವು ಒಂದೊಂದು ಇದ್ಕೊಂಡಿವಿ. ನಾವು ಸೋತೋದ್ರೆ ಆ ಭೂಮಿನಿಲ್ಲ, ಮಕ್ಕಳಿಗೆ ಯಾವುದಿಲ್ಲ. ನಮ್ಮ ಜನ್ಮರ ಆಟ ಕೊಡಿಸಿ ಅಂತ ನಾವು ಕೇಳೋದು. ಕಾಂತಾರ ಸಿನಿಮಾದಲ್ಲಿ ಇತ್ತಲ್ಲ, ದೇವ್ರು ಬಂದು ಕೊಡ್ಸುತ್ತಲ್ಲ, ಹಂಗೇನಾದ್ರೂ ಬರಲ್ವಾ ಅಂತ ಕೇಳ್ತಾರೆ. ಎಲ್ಲಿ ನಿಮ್ಮ ದೇವ್ರು ಬರಲ್ವಾ ಇಲ್ಲಿ ಕೊಡ್ಸಕ್ಕಿದ್ನ ಅಂತ? ಅಯ್ಯೋಯ್ಯೋ, ನಮ್ಮ ದೇವ್ರನ್ನ ಅಲ್ಲಿ ಹೋಗಿ ಕೇಳಿ ಅಲ್ಲಿಂದ ಹೊರ ತಂದು ಆಗ ಯಾವುದೂ ಇಲ್ಲ. ಅಲ್ಲೇ ತೀರಾ ಮುಚ್ಚಿ ಮಡಿಕೊಂಡ್ರು. ನಿಮ್ಮ ದೇವ್ರು ಬರಲಿಲ್ಲ ಹಂಗೆ? ನಮ್ಗೆ ಯಾಕೆ ಬರ್ತದೆ? ಅಲ್ಲ, ಸಿನಿಮಾದಾಗ ಮತ್ತೆ ಬಂದ್ಬಿಡ್ತು ಅನ್ಯಾಯ ಆದ ತಕ್ಷಣ. ಅದು ಬರ್ತದೆ ಸಿನಿಮಾದಲ್ಲಿ, ಇಲ್ಲಿ ಬರಲ್ಲ. ಇಲ್ಲಿ ಬರೋದಿಲ್ಲ. ಅಲ್ಲ, ಕೇಳ್ಕೊಂಡ್ರಿ ದೇವ್ರನ್ನ? ದೇವ್ರನ್ನ ಅಲ್ಲಿ ನಮ್ಮ ಕಾಡೊಳಗೆ ಇರೋದನ್ನ ಕೇಳ್ತೀವಿ. ಎಲ್ಲ ಒಗ್ಗಟ್ಟಾಗಿ ಹೋಗಿ ಪೂಜೆ ಮಾಡ್ಕೊಂಡು. ಅಲ್ಲ, ನಿಮ್ಗೆ ಒಳಗಡೆ ಬಿಡೋದೇ ಇಲ್ಲ ಅಂತಾರೆ ನಿಮ್ಮ ದೇವ್ರ ನೋಡಕ್ಕೆ. ಯಾಕೆ ಬಿಡಕ್ಕಿಲ್ಲ? ಈಗ ಹೋಗೋಣ? ಎಲ್ಲಿ ನಾನು ಬರೋಕೆ ಹಾಕಿಲ್ಲ, ದನ ಬಿಡಬೇಕು. ಈಗ ದನ ಆಮೇಲೆ ನಾನು ಕಾಯ್ತೀನಿ. ನಿಮ್ಮ ಬಾ, ಇಲ್ಲಿ ಹೋಗೋಣ ಹಂಗಾರೆ. ಕಾಡು ಒಳಗಡೆ ಬಾ ಒಂಚೂರು. ಇಲ್ಲಿ ಕಾಡೊಳಗೆ ಬರೋಕೆ ನಮ್ಮ ಹುಡುಗನ ಅವ್ರನ್ನೆಲ್ಲ ಕರ್ಕೊಂಡೋಗಿ. ನಿಮ್ಮಷ್ಟು ಧೈರ್ಯ ಇಲ್ಲಿ ಗಂಡಸರು ಯಾರಿಗೆ? ಯಾರಿಲ್ಲ. ಕರ್ಕೊಂಡೋಗಿ ಅವನು ಧೈರ್ಯ ಮಾಡ್ತಾನೆ ನಮ್ಮಂಗೇನೆ. ಬರ್ಲಾ? ಹೋಯ್ದು ಬನ್ನಿ. ಹಂಗಾರ ನಿಮ್ಮ ದೇವ್ರು ಬರಲಿಲ್ಲ? ನಮಗೆ ದೇವ್ರು ಬರೋಕಿಲ್ಲ, ಗಂಡಸರು ಮಾತ್ರ ಕುಲ್ಕೋದು ಅಷ್ಟೇನೆ.
ಆ ಗಂಡಸ ಅಲ್ಲಿ ಪೂಜಾರಿ ಅವನು ಮೊದಲೇ ಬರೋಕ್ಕಿಲ್ಲ. ಹಾ ಪೂಜೆ ಮಾಡೋದು ಅಷ್ಟೇ. ನಿನ್ ಕುಂತಕ್ಕ ದೇವ್ರು ಎದುರು ಓಡಾಡ್ಬಿಡ್ತಾನೆ. ಅಷ್ಟೇ ಹಾ ಎದ್ರು ಓಡೋದೆ. ಇದೇ ನೋಡ್ರಿ ಹೋರಾಟದ ಕಿಚ್ಚು, ಹೋರಾಟದ ಧೈರ್ಯ ಕೊಟ್ಟರು ಯಾರು? ನಮ್ಮ ಸಾಯ್ಬಿಡ್ತಾನೆ. ಗಳ ಒತ್ತರು, ಬೆಡಿ ಒತ್ತರು, ಮನೆ ಕಟ್ಸಿದ್ರು, ಒಂದು ತಿಂಗಳು ಶಾಲೆ ಓದಿಸಿದ್ರು ಕೂತ್ಕೊಂಡು. ಆಗ ಅಲ್ಲಿಂದ ಊಟ ಇಲ್ಲ, ಅಲ್ಲಿ ಸೊಪ್ಪು ಕಾರೆಕಾಯಿ ಇಟ್ಟು ಎಲ್ಲ ಊಟ ಮಾಡಿ ಈ ಕೆಂಪನ ಮನೇಲಿ ಒಂದು ಊಟ, ಇನ್ನೊಬ್ರ ಮನೇಲಿ ಒಂದು ಊಟ, ಎರಡೇ ಹೊತ್ತು ಊಟ. ಆ ಗಳ ಓರೋದು, ಆಗ ಬಡಿ ಓರೋದು, ಕಮೆ ಓರೋದು, ಅಷ್ಟು ಹಂಗೆಲ್ಲ ಮಾಡೋರಲ್ಲ. ನಮಗೆ ಬೇಜಾರಾಯ್ಕಿಲ್ವ? ಆಗ ಅವ್ರು ಬಂದ ಮೇಲೆ ಇಲ್ಲಿ ಸ್ವಲ್ಪ ಉದ್ಧಾರ ಆಯಿತು. ಅಂದರೆ ಇಲ್ಲ ಫಾರೆಸ್ಟ್ನವರು ಓಡಿ ಓಡಿ ಅಂತ ಹೇಳ್ತಿದ್ರು. ಅದಕ್ಕೇ ಇಲ್ಲಿ ಟ್ರಂಚ್ ತೆಗೆಸ್ಕೊಂಡಿದ್ದು ಅಳ್ಗುರು. ಟ್ರಂಚ್ ಯಾಕೆ ತೆಗ್ಸಿದ್ದದು? ನಮಗೆ ಆನೆ ಬರ್ತದೆ, ಹುಲಿ ಬರ್ತದೆ, ಒಲಕೆ ಬರ್ತದೆ ಅಂದ್ಕೊಂಡು. ಅವಾಗ ನೀವು ಅದ್ರ ಜೊತೆಗೆ ಇದ್ರಲ್ಲ? ಜೊತೆ ಇದ್ರೆ ಈ ಗಂಡಸರು ಯಜಮಾನ್ಗಳು ಎಲ್ಲ ಇದ್ರಲ್ಲ, ಆಗ ಅವರು ತೆಗೆಸ್ಕೊಂಡಿದ್ದು. ಅಲ್ಲ, ನೀವು ಹೇಳ್ಬೇಕಾಗಿತ್ತಪ್ಪ, ಅದ್ರ ಜೊತೆಗೆ ನಾವು ಜೀವನ ಮಾಡಿ ಅಭ್ಯಾಸ ಆಗೈತಿ, ಪ್ರಾಣಿ ನಾವು ಎಲ್ಲ ಜೊತೆಗೆ ಇರ್ತೀವಿ. ನಾವು ಇನ್ನೇಗೆ ಹೇಳೋದು? ಆನೆನೂ ನೋಡಿವಿ, ಹುಲಿನೂ ನೋಡಿವಿ. ಈಗಾದ್ರೆ ನೀನು ತಂದು ಬಿಟ್ಕೊಂಡು ಹುಲಿ ಬತ್ತು, ಕರಡಿ ಬತ್ತು, ಚಿಮ್ಮ ಬತ್ತು ಹತ್ತಿದ್ರಿ. ಆಗ ನಮಗೆ ಯಾವುದಿಲ್ಲ. ಆನೆ ಬಂದ್ರೂ ಹೋಗೋದೆ, ಹುಲಿ ಬಂದರು ಆಗ ಹುಲಿ ಮನುಷ್ಯರನ್ನ ಹಿಡಿನಿಲ್ಲ, ದನ ಹಿಡಿನಿಲ್ಲ. ಈಗ ಯಾಕೆ ಹಿಡಿತಾವೆ ಅವು? ತಂದು ಬಿಟ್ಕೊಂಡವ್ರೆ ತಿನ್ನೋದನ್ನ. ಅದಕ್ಕೆ ಅವು ಈ ದೇಶದ್ದಲ್ಲ, ಬೇರೆ ದೇಶದ್ದು. ಬೇರೆ ದೇಶದ್ದು. ಈಗ ನಿಮ್ಮನ್ನ ಎದುರ್ಸಕ್ಕೆ ಹುಲಿ ತಂದು ಬಿಟ್ಟವ್ರ ಇಲ್ಲಿ? ಇನ್ನು ಹುಲಿ ತಂದು ಬಿಡದೆ ಇನ್ನೇನು ಮಾಡ್ತಾರೆ? ತಿನ್ನಕ್ಕೇನೆ ತಂದು ಬಿಟ್ಟಿರೋದು, ತಿಂದು ನೀರು ಕುಡಿಲತ್ತ. ಹೌದಾ? ಆಗ ಬಂದು ತಿನ್ನೋದೆ. ಬಟ್ ಆದ್ರೂ ಒಂದು ನೋಡು, ಹುಲಿನೇ ಬಿಟ್ಟವ್ರೆ. ಹುಲಿ ಬಿಟ್ಕೊಂಡ ಅವನು ಅಳ್ತೆ, ಅವನು ಬಿಟ್ಕೊತಾನೆ ಅವನ ಕಾಡಿಗೆ. ನಮ್ಮ ಕಾಡಿಗೆ ತಾನೆ ಹುಲಿ ಬಿಟ್ಟಿರೋದು. ಬಿಡ್ಲಿ ಇನ್ನೊಂದು ಸ್ವಲ್ಪ ತಂದು ಬಿಡ್ಲಿ, ಅದಕ್ಕೆ ನಮಗೆ ಬೇಜಾರಿಲ್ಲ. ಅದಕ್ಕೆ ಹೇಳ್ದು ಫಾರೆಸ್ಟ್ ಬಂದರೆ ಏನು ಸರ್ ನಮಸ್ತೆ ನಮಸ್ತೆ ಅಜ್ಜಿ 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 ಹುಲಿ ತಂದು ಬಿಟ್ಟಿದ್ರಿ ಅಂತಲ್ಲ ನೀವು? ಇಲ್ಲ ಅಜ್ಜಿ ಇಲ್ಲ, ಸ್ವಲ್ಪ ದೂರ ಕೂತ್ಕೊ. ದೂರ ಏನು ಕೂತ್ಕೊಳ್ಳೋಕ್ಕಿಲ್ಲ, ಕಾಡೊಳಗೆ ಕೂತಿರೋದು ನನ್ನತ್ತ. ಇನ್ನು ಹೋಗ್ಕೊಂಡು ಹೋಗೋದೆ. ಬನ್ನಿ ಅಜ್ಜಿ ಅಂದ್ರೆ ಗುಮ್ಮಲ್ಲ ನನಗೆ, ಹೋಗೋದೆ. ನಾನು ಸೌದೆ ಕಡಿಬೇಕು, ನಿಮ್ಮ ಮಾತಾಡ್ಕೊಂಡಲ್ಲ ನೀವು ಹೋಯ್ತಿದ್ರಿ ಬುರ್ರನ್ನ, ಅಲ್ಲಿಂದ ಓಡ್ಬತ್ತೆ ಬುರ್ರನ್ನ ಇಲ್ಲಿಗೆ. ನಾವು ಹಂಗೆ ಓಡೋಕ್ಕದ ಅಂತ ನಾನೆಲ್ಲ ಸೌದೆ ಕಡಿಬೇಡ, ಅದು ಕಡಿಬೇಡ ಎಲ್ಲ ಎದ್ರೆ ಹೆದರಿಕೆಲ್ಲ ಹೋಗೋದೆ. ಬರ್ತೀನಿ ಒಂದ್ ದಿವಸ ನಿನ್ ಮೇಲೆ ಒಂದು ಸಿನಿಮಾ ಮಾಡೋಣ. ಮಾಡಿ ಹೀರೋಯಿನ್ ನೀನೆ. ಮಾಡೋದ ಅಲ್ಲ ಮಾಡ್ತೀನಿ ತಾಯಿ, ಮಾಡಿ ಸರ್. ಅದಕ್ಕೆ ಕತೆ ಹೇಳಾರ್ದಂಗೆ ಇನ್ಯಾವ್ದು ಹೇಳೋಣ, ಮಾಡೋಣ. ಮಾಡಿ